You say, what to do, brother? People are so evil around me. That's why I have to. ನನ್ನ ಸುತ್ತಿರುವಂತ ಜನರು ಕೆಟ್ಟವರಾಗಿದೆ, ಅದಕ್ಕಾಗಿ ನಾನು ಜಗಳಾಡಬೇಕಾಗಿದೆ. But do you know that God doesn't fight with evil people? ಈ ಕೆಟ್ಟ ಜನರೊಟ್ಟಿಗೆ ದೇವರು ಯಾವತ್ತೂ ಜಗಳಾಡೋದಿಲ್ಲ, ಗೊತ್ತಾ ನಿಮಗೆ? We think God is always fighting with evil people. ದೇವರು ಕೆಟ್ಟ ಜನರೊಟ್ಟಿಗೆ ಜಗಳ ಮಾಡ್ತಾ ಇದ್ದಾನಾ? You think if God is fighting with all the evil people, all the dacoits and crooks and thieves and smugglers and all will be surviving in India? ಒಂದು ವೇಳೆ ಕಳ್ಳರು ಮೋಸಗಾರರು ಈ ಲೋಕದ ಭಾರತ ದೇಶದಲ್ಲಿ ಒಂದು ವೇಳೆ ದೇವರು ಅವರೊಟ್ಟಿಗೆ ಜಗಳ ಮಾಡ್ತಾರೆ, ಅವ್ರು ಬದುಕಲಿಕ್ಕೆ ಸಾಧ್ಯವಾಗ್ತಾ ಇತ್ತಾ? If God was always fighting with the evil people, every country will be a peaceful country. ಒಂದು ವೇಳೆ ಅಂತ ಜನರೊಟ್ಟಿಗೆ ದೇವರು ಜಗಳ ಮಾಡ್ತಾ ಇದ್ರೆ ಜಗತ್ತೆಲ್ಲ ಒಂದು ಸಮಾಧಾನವಾಗಿರ್ತಾ ಇತ್ತು. There will be no terrorists, nothing. ಯಾವ ಕೆಟ್ಟ ಜನರು ಇರ್ತಾ ಇರಲಿಲ್ಲ. Why all these things are there? ಯಾಕೆ ಇವೆಲ್ಲ ಸಂಗತಿಗಳು ಇದೆ? Because God is not the fighting type of person. ಯಾಕಂದ್ರೆ ದೇವರು ಜಗಳ ಮಾಡುವಂತ ವ್ಯಕ್ತಿ ಅಲ್ಲ. He is a loving God. ಆತನು ಪ್ರೀತಿಯುಳ್ಳಂತ ತಂದೆ. You know, Jesus described him in Matthew 5 verse 45. ಮತ್ತಾಯ 5:45 ವಚನ ನೋಡ್ಕೊಳ್ತೇವೆ. He was telling his disciples, ಆತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದನು, in the Old Testament law verse 43 it says you must love your neighbor as yourself. 45ನೇ ವಚನ ನೋಡ್ಕೊಳ್ತಾ ಇದ್ದೇವೆ. ನಿಮ್ಮ ನೆರೆಯವರನ್ನು ನೀವು ಪ್ರೀತಿಸಬೇಕೆಂಬುದಾಗಿ and you ಹೇಳ್ತಾ must ಇದೆ. hate your enemy. ನಿಮ್ಮ ವೈರಿಗಳನ್ನು ದ್ವೇಷಿಸಬೇಕೆಂಬುದಾಗಿ ಹೇಳ್ತಾ ಇದೆ. Yeah, even some good heathen people understand that. ಒಳ್ಳೆ ಒಂದು ಅನ್ಯ ಜನರು ಸಹ ಅರ್ಥ ಮಾಡ್ಕೊಳ್ತಾರೆ ಇದನ್ನು. They may be good people. ಅವರು ಒಳ್ಳೆ ಜನರಾಗಿರಬೇಕು. So they love their neighbors but they hate their enemies. ಅವರ ನೆರೆಯವರನ್ನು ಪ್ರೀತಿಸ್ತಾರೆ, ಅವರ ವೈರಿಗಳನ್ನು ದ್ವೇಷಿಸ್ತಾರೆ. But he says, I am telling you, love your enemies. ಆದರೆ ನಾನು ಹೇಳ್ತೇನೆ, ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ. Pray for those who persecute you. ಯಾರು ನಿಮ್ಮನ್ನು ಕಷ್ಟ ಕೊಡ್ತಾ ಇದ್ದಾರೆ ಅವರನ್ನು ಪ್ರೀತಿಸಿ. ಯಾಕೆ? Because then ಆಗ you will be sons of your heavenly Father. ನೀವು ಪರಲೋಕದಲ್ಲಿರುವಂತ ದೇವರಿಗೆ ಮಕ್ಕಳಾಗ್ತೀರಾ. You know the difference between being a son and a baby? ಒಂದು ಚಿಕ್ಕ ಎಳೆ ಕೂಸು ಒಂದು ಮಗನ ಬಗ್ಗೆ ನೀವು ವ್ಯತ್ಯಾಸ ನೋಡಬಹುದಾ? That is, there's a big difference in the Bible. ದೇವರ ವಾಕ್ಯದಲ್ಲಿ ಬಹಳ ಒಂದು ವ್ಯತ್ಯಾಸ ಇದೆ. It's a small baby. ಒಂದು ಸಣ್ಣ ಎಳೆ ಕೂಸು, grown up son. ಬೆಳೆದಂತ ಒಂದು ಮಗನು. And he's talking here not to how to be born again. ಇಲ್ಲಿ ಯಾವ ರೀತಿಯಾಗಿ ನಾವು mature son. ನಾವು ಹೇಗೆ ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳ್ತಾ ಇಲ್ಲ, ಆದ್ರೆ ನಾನು ಮಗನಾಗಬೇಕು. To be born again, I told you last night, you repent and ask Jesus to forgive your sins. ನಾವು ಹೊಸದಾಗಿ ಹುಟ್ಟೋದು, ನಾನು ರಕ್ಷಣೆ ಹೊಂದ್ಬಿಟ್ಟು ದೇವರ ಕಡೆಗೆ ತಿರ್ಕೊಳ್ಬೇಕಾಗಿದೆ. But if you remain in that condition, you're a baby. ಆದ್ರೆ ನೀವು ಅದೇ ಸ್ಥಳದಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಎಳೆ ಕೂಸುಗಳು ಆಗಿರ್ತೀರಾ. All married people are very happy when they have a baby. ಮದುವೆ ಆದಂತ ತಂದೆ ತಾಯಿಗಳು ಮಕ್ಕಳು ಬರುವಾಗ ಅವ್ರಿಗೆ ತುಂಬಾ ಸಂತೋಷವಾಗ್ತದೆ. God is also happy when he has a newly born child. ದೇವರು ಸಹ ದೇವರ ಕಡೆಗೆ ತಿರುಗುವಂತ ವಿಷಯದಲ್ಲಿ ಆತನ ಸಂತೋಷ ಪಡ್ತಾನೆ. But these married people, will they be happy if this baby remains a baby for 10 years? ಈ ಮದುವೆ ಆದಂತ ತಂದೆ ತಾಯಿಗಳು ಮಗು ಆಗಿ ಇದ್ದು ಬಿಟ್ಟು 10 ವರ್ಷ ಆಗಿದ್ರೆ ಸಂತೋಷ ಪಡ್ತಾರಾ? No. ಇಲ್ಲ. Then they would wish this baby was never born if it's going to be a baby for 10 years. 10 ವರ್ಷ ಈ ಮಗು ಈ ರೀತಿಯಾಗಿದ್ರೆ ಹುಟ್ಟದಿದ್ರೇ ಒಳ್ಳೆದಾಗಿತ್ತು. If your baby was the same size today as it when it was born, you also may wish it was never born. ಒಂದು ವೇಳೆ ಮಗು ಅದೇ ರೀತಿಯಾಗಿ ಇರ್ತಿದೆ ಎಂಬುದಾಗಿ ಗೊತ್ತಾಗಿದ್ರೆ ಈ ಮಗು ಹುಟ್ಟದಾದ್ರೆ ಒಳ್ಳೆದಾಗುತ್ತೆ ಹೇಳ್ಬಿಡ್ತಾ ಇದ್ದಾರೆ. Why who wants a baby that's going to remain the same size for 10 years? 10 ವರ್ಷ ಈ ರೀತಿಯಾಗಿ ಇರ್ತಿದೆ ಎಂಬುದಾಗಿ ಗೊತ್ತಾಗಿದ್ರೆ ಯಾರು ಬೇಕಾ ಆ ಮಗು? And I want to tell you, God also is not happy with babies who remain like that for 10 years. ಅದೇ ರೀತಿಯಾಗಿ ಪರಲೋಕದ ತಂದೆ ಸಹ ಮಗುವಾಗಿದ್ದು ಬಿಟ್ಟಿದ್ರೆ ತಂದೆಗೆ ಸಹ ಇಷ್ಟವಿಲ್ಲ. He wants them to grow up. ಆತನು ನಾವು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದಾನೆ. When they are small babies, they wet their bed. ನಾವು ನೋಡ್ತೇವೆ ಚಿಕ್ಕ ಮಗಳುವಾಗ ಅವರು ಬೆಡ್ ನಲ್ಲಿ ಉಚ್ಚಿ ಮಾಡ್ತಾರೆ. That's okay. ಅದು ಪರವಾಗಿಲ್ಲ. You're not disturbed. ಅದ್ರ ವಿಷಯ ನಿಮಗೆ ಗಲಿಬಿಲಿ ಆಗೋದಿಲ್ಲ. But if they are 15 years old, 20 years old, and they are still wetting their bed, that's very serious. 15 ವರ್ಷ ಅಥವಾ 20 ವರ್ಷ ಆಗುವಾಗ ಇನ್ನೂ ಹಾಸಿಗೆ ಹಸಿ ಮಾಡ್ತಾ ಇದ್ದಾರೆ. That's something wrong. ಅದು ಯಾವುದೋ ತಪ್ಪಾಗಿದೆ. You don't expect your 20-year-old son to be wetting his bed. ಆ 20 ವರ್ಷ ಮಗು ಹಾಸಿಗೆಯನ್ನು ವೆಟ್ ಮಾಡೋದು ತಪ್ಪಾಗಿದೆ ಅಂತ ಗೊತ್ತಾಗ್ತದೆ. You can put napkins and all in a small baby, but if you have to put napkins around a 15-year-old son or daughter, there's something seriously wrong. ಒಂದು ಚಿಕ್ಕ ಮಗುವಿಗೆ ಒಂದು ನ್ಯಾಪ್ಕಿನ್ ಹಾಕಬಹುದು, ಆದ್ರೆ 20 ವರ್ಷ ಮಗುವಿಗೆ ನ್ಯಾಪ್ಕಿನ್ ಹಾಕ್ತೀವಿ ನಾವು, ಏನೋ ತಪ್ಪಾಗಿದೆ. That means he doesn't know how to keep himself clean. One-year-old child doesn't know how to keep himself clean. ಅದು 1 ವರ್ಷದ ಮಗು ಸ್ವಚ್ಛವಾಗಿ ಇಟ್ಕೊಳ್ಳೋದು ಗೊತ್ತಿಲ್ಲ. You take him out somewhere, you got to put a napkin around his. ಕೊಂದ್ರೆ ನೀವು ಎಲ್ಲಿ ಕರ್ಕೊಂಡು ಹೋಗುವಾಗ ಅದಕ್ಕೆ ನ್ಯಾಪ್ಕಿನ್ ಹಾಕಬೇಕಾಗಿದೆ. But you expect him after a while to know how to keep himself clean. ಆದ್ರೆ ನೀವು ಆಶಿಸ್ತೀರಾ ಸ್ವಲ್ಪ ಸಮಯ ಆದ್ಮೇಲೆ ಅವನನ್ನು ಯಾವ ರೀತಿಯಾಗಿ ಸ್ವಚ್ಛ ಇಟ್ಕೊಳ್ಬೇಕೆಂಬುದಾಗಿ. And God also expects us to know how to keep ourselves clean. ಅದೇ ರೀತಿಯಾಗಿ ದೇವರು ಸಹ ಆಶಿಸ್ತಾ ಇದ್ದಾರೆ ನಾವು ಯಾವ ರೀತಿಯಾಗಿ ಶುದ್ಧಿಯಾಗಿ ಇಟ್ಕೊಳ್ಬೇಕು. What are the things that make us unclean? ನಮ್ಮನ್ನು ಯಾವುದು ಅಶುದ್ಧ ಮಾಡ್ತಾ ಇದೆ? Jealousy, ಹೊಟ್ಟೆ ಕಿಚ್ಚು, strife, ಜಗಳ, anger, ಸಿಟ್ಟು. This is just like a little baby dirtying his napkin, no different. ಯಾವ ರೀತಿಯಾಗಿ ಚಿಕ್ಕ ಮಗು ಹಾಸಿಗೆಯನ್ನು ಹಸಿ ಮಾಡ್ತದೆ ಅದೇ ರೀತಿಯಾಗಿದೆ. All the dirty things come out into the napkin. ಆ ಒಂದು ನ್ಯಾಪ್ಕಿನ್ ಅಲ್ಲಿ ಯಾವ ಕೆಟ್ಟ ಸಂಗತಿಗಳು ಬರ್ತದೆ. He doesn't know how to control himself. ಯಾಕಂದ್ರೆ ಅದನ್ನ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. He doesn't know how to go to the toilet. ಆದ್ರೆ ಯಾವ ರೀತಿಯಾಗಿ ಆ ಟಾಯ್ಲೆಟ್ ಹೋಗಬೇಕಂತ ಗೊತ್ತಿಲ್ಲ. And here is a person who's got all his anger. He doesn't know how to keep it inside and go and cast it before the Lord. He just puts it out just like a little baby putting it into the napkin. ಯಾವ ರೀತಿಯಾಗಿ ಚಿಕ್ಕ ಮಗು ತನ್ನ ನ್ಯಾಪ್ಕಿನ್ ಕೆಟ್ಟದನ್ನು ಹಾಕ್ತಾ ಅದೇ ರೀತಿಯಾಗಿ ಈ ತರ ಸಿಟ್ಟನ್ನು ಆತನ ದೇವರ ಮುಂದೆ ಹೋಗ್ಬಿಟ್ಟು ಕ್ಷಮಿಸಿ ದೇವರನ್ನು ಹೇಗೆ ಹೇಳ್ತಾ ಇಲ್ಲ. Jealousy and strife and backbiting and anger. ಬೇರೆ ಸಿಟ್ಟು ಜಗಳ ಇವೆಲ್ಲಗಳು ಆತನ ತುಂಬಿಕೊಂಡಿದೆ. Exactly the same like a child dirtying his napkin. ಯಾವ ರೀತಿಯಾಗಿ ಮಗು ತನ್ನ ಹಾಸಿಗೆನ ಹಸಿ ಮಾಡ್ಕೊಂಡು ಅದೇ ರೀತಿಯಾಗಿದೆ ಇದು. Okay, your 1-year-old permitted.
ಓ ಪರವಾಗಿಲ್ಲ, 1 ವರ್ಷ ಆಗಿದೆ ಇರ್ಬೋದು. Okay, some children 2 years also they need napkin. Okay, permitted. ಪರವಾಗಿಲ್ಲ, 2 ವರ್ಷ ಆಗಿದೆ, ಇನ್ನು ನ್ಯಾಪ್ಕಿನ್ ಬೇಕು ಮಗುಗೆ. But 10 years old and you still need it? 10 ವರ್ಷ ಆದ್ಮೇಲೆ ಇನ್ನೂ ನಿಮ್ಗೆ ಬೇಕಾ? You've been a believer for 10 years and you're still going around all this stuff coming out of your mouth. ಈ 10 ವರ್ಷ ಆದ್ಮೇಲೆ ಸಹ ಕ್ರೈಸ್ತರಾದ್ಮೇಲೆ ನಿಮ್ಮ ಬಾಯಿಂದ ಈ ಎಲ್ಲ ಸಂಗತಿಗಳು ಬರ್ತಾ ಇದೆ. And you're not a son. ಆದ್ರೆ ನೀವು ಮಗ ಅಲ್ಲ. You're not a daughter. ನೀವು ಮಗಳಲ್ಲ, You're a baby. ನೀವು ಮಕ್ಕಳು, ಎಳೆ ಕೂಸುಗಳು. He says, if you want to be the son of your heavenly Father, ನೀವು ಪರಲೋಕದಿಂದ ತಂದೆಗೆ ಮಗ ಆಗ್ಬೇಕಾಗಿದ್ರೆ, he says, he is a God who makes the sun to rise on the evil and good and sends rain on the righteous and the unrighteous. ಆತನು ಕೆಟ್ಟವರ ಮೇಲೆ ಒಳ್ಳೆಯವರ ಮೇಲೆ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆ ಮಳೆ ಸುರಿಸುತ್ತಾನೆ. Now, if you were God, you wouldn't send any rain on unrighteous people. ನೀವು ಒಂದು ವೇಳೆ ದೇವರಾಗಿದ್ರೆ ಅನೀತಿವಂತರ ಮೇಲೆ ನೀವು ಮಳೆಯನ್ನು ಕಳಿಸ್ಕೊಡ್ತಾ ಇರಲಿಲ್ಲ. You won't make the sun to rise on the evil people. ನೀವು ಕೆಟ್ಟ ಜನರ ಮೇಲೆ ಸೂರ್ಯನ ಬರುವಂತೆ ಮಾಡ್ತಾ ಇರಲಿಲ್ಲ. You say, let them suffer for being evil. ಆ ರೀತಿಯಾಗಿ ಕಷ್ಟಪಡಲಿ. I'm amazed sometimes at the goodness of God to people who are totally evil. ಒಳ್ಳೆಯ ದೇವರ ಒಳ್ಳೆತನ ಆ ಕೆಟ್ಟ ಜನರ ಮೇಲೆ ಯಾವ ರೀತಿಯಾಗಿ ಪ್ರತಿಬಿಂಬಿಸ್ತಾ ನೋಡ್ತಾ. You know why he's good to them? ಯಾಕೆ ಅವ್ರಿಗೆ ಒಳ್ಳೆಯವನಾಗಿದ್ದಾನೆ? Why do you think God is good to evil people? ಯಾಕೆ ದೇವರು ಕೆಟ್ಟವರಿಗೆ ಒಳ್ಳೆಯವನಾಗಿದ್ದಾನೆ? I'll answer that. ಅದು ನಾನು ನಿಮಗೆ ಉತ್ತರ ಕೊಡ್ತೇನೆ. Why was he good to you when you were evil for so many years? ನೀವು ನಿಮ್ಮ ಜೀವನದಲ್ಲಿ ನೀವು ಕೆಟ್ಟವರಾಗಿದ್ದಲ್ಲ, ದೇವರು ನಿಮಗೆ ಒಳ್ಳೆಯವನಾಗಿದ್ದಾನೆ. Why is God good to evil people? ದೇವರು ನಮ್ಮೆಲ್ಲರಿಗೆ ಆತನು ಒಳ್ಳೆಯವನಾಗಿದ್ದಾನೆ. Romans chapter 2. ರೋಮಾಪುರ ಪತ್ರಿಕೆ 2ನೇ ಸಂಧಿ. It says here in verse 4. 4ನೇ ವಚನದಲ್ಲಿ. Romans 2 and verse 4. ರೋಮ 2:4ರಲ್ಲಿ. Do you think lightly of the riches of his kindness, not knowing the kindness of God leads you to repentance? ಆತನ ಅಪಾರವಾದ ದಯೆ, ಸಹನೆ, ದೀರ್ಘ ಶಾಂತಿಗಳು ಅಸಡ್ಡೆ ಮಾಡ್ತೀಯ, ಮನಸ್ಸನ್ನು ಬೇರೆ ಮಾಡಿಕೊಳ್ಳೋದಕ್ಕೆ ದೇವರ ಉಪಕಾರವನ್ನು ಪ್ರೇರೇಪಿಸ್ತಾ ಇಲ್ಲವಾ? So God is good. ದೇವರು ಒಳ್ಳೆ, wants people to come to repentance. ದೇವರು ಒಳ್ಳೆಯವನು, ಅದಕ್ಕಾಗಿ ನಾವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ಬರಬೇಕು. God was good to you and me because he wanted us to repent. ದೇವರು ನಿನಗೆ ಒಳ್ಳೆಯವನಾಗಿದ್ದಾನೆ, ಯಾಕಂದ್ರೆ ನಾನು ನಿನ್ನ ಪಶ್ಚಾತ್ತಾಪ. Even when we were evil, ನಾವು ಕೆಟ್ಟವರಾಗಿದ್ದಾಗ he was good to us. ನಮಗೆ ಆತನು ಒಳ್ಳೆಯವನಾಗಿದ್ದಾನೆ, because ಯಾಕಂದ್ರೆ he wanted us to come to repentance. ನಾವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ And we ಬರಬೇಕು. came to repentance. ಅದರ ಮೂಲಕವಾಗಿ ನಾವು ಪಶ್ಚಾತ್ತಾಪ. Now God says, ಈಗ ದೇವರು ಹೇಳ್ತಾನೆ, just like I was good to you when you were evil. ನೀವು ಯಾವಾಗ ಕೆಟ್ಟವರಾಗಿದ್ದು ನಾನು ನಿಮಗೆ ಒಳ್ಳೆಯವನಾಗಿದ್ದೀನಿ. How evil you were. ಎಷ್ಟು ಕೆಟ್ಟವರಾಗಿದ್ದೀರಿ. How evil you were to your wife and your husband, but I was good to you. ನಾನು ನಿಮಗೆ ಒಳ್ಳೆಯವನಾಗಿದ್ದಾಗ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಗಂಡಂದರಿಗೆ ಹೆಂಡಂದರಿಗೆ ಎಷ್ಟು ಕೆಟ್ಟವರಾಗಿದ್ದೀರಿ. You have become my child. ಈಗ ನನ್ನ ಮಕ್ಕಳಾಗಿದ್ದೀರಿ ನೀವು. Now you be like me towards other people. ಅದೇ ರೀತಿಯಾಗಿ ನೀವು ಸಹ ಬೇರೆಯವರಿಗೆ ಒಳ್ಳೆಯವರಾಗಿರಿ. Be towards other people like I was towards you. ನಾನು ಯಾವ ರೀತಿಯಾಗಿ ನಿಮಗೆ ಒಳ್ಳೆಯವನಾಗಿದ್ದೆ ಆ ರೀತಿಯಾಗಿ ಬೇರೆಯವರಿಗೆ ಒಳ್ಳೆಯವರಾಗಿರಿ. And like I brought you to repentance, you can bring other people to repentance. ನೀವು ಯಾವ ರೀತಿಯಾಗಿ ನಿಮ್ಮ ಪಶ್ಚಾತ್ತಾಪಕ್ಕೆ ನಾನು ನಡೆಸಿ ನೀವು ಬೇರೆಯವರಿಗೆ ಪಶ್ಚಾತ್ತಾಪ ನಡೆಸಲಿ. Then Jesus said you can be a son, not a baby. ಆವಾಗ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಮಗನಾಗ್ತೀಯಾ, ಚಿಕ್ಕ ಮಗು ಅಲ್ಲ.